ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ನಮನಗಳು. ಹಾಗೆಯೇ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಾವತಾರ ಸಂಸ್ಥೆಯ ಸಂಸ್ಥಾಪಕರಾಗಿರತಕ್ಕಂಥ ರಂಗನಾಥ ಗುರುಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ನಮನಗಳು. ಹಾಗೇನೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ವಂದನೆಗಳನ್ನು ಹೇಳ್ತೇನೆ. ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೂ ಸಹ ನನ್ನ ಪ್ರಣಾಮವನ್ನು ತಿಳಿಸುತ್ತಾ ಈ ಒಂದು ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ಗನ್ಸುತ್ತೆ ಇವತ್ತು ಸುರನಾಗಾಂಬಿಕಾ ಮೇಡಮ್ ಏನು ಮಾತಾಡಿದ್ರು ಅದು ಜೊತೆಗೆ ನಾನು ಮಾತಾಡ್ತಿದ್ದೆ ತುಂಬಾ ಕೋರಿಲೇಟೆಡ್ ಒಂದು ಅಂಶ ಅಂತ ಹೇಳ್ಕೊಂಡು ಹಾಗೆ ಅಂತ ನಾನು ಅದನ್ನು ಕಿವಿ ಕೊಡ್ತಾ ನನಗೆ ಅನುಭವ ಆಯ್ತು. ಈ ಒಂದು ಮಾಧವ ಸೇವೆಯೇ ಮಾನವ ಸೇವೆ ಅಂತ ಹೇಳೋದನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥನ್ನ ನನ್ನ ಗಮನಕ್ಕೆ ತರಬೇಕು ಅಂತ ಇಚ್ಛಿಸ್ತೇನೆ. ನಾನು ಒಬ್ಳು ಸರ್ಕಾರಿ ನೌಕರರಾಗಿದ್ದವಳು. ಆದ್ರೆ ನಾನು ಸಹ ತಪ್ಪು ಮಾಡಿದೇನಂದ್ರೆ ನಾನು ಸರ್ಕಾರಿ ಸೇವೆಯಲ್ಲಿದ್ದೇನೆ ಅಂತ ಜನರ ಹತ್ರ ಹೇಳ್ತಾ ಇದ್ದಿದ್ದು. ಇದು ನಾನು ಸೇರಿದಂತೆ ಈಗಲೂ ಸಹ ತುಂಬಾ ಜನ ಹೇಳೋದು ನೀವು ಏನ್ ಕೆಲಸ ಮಾಡ್ತೀರ, ನಾನು ಸರ್ಕಾರಿ ಸೇವೆಯಲ್ಲಿದ್ದೇನೆ ಅಂತ. ಅಂದ್ರೆ ನನಗೆ ಈ ಪುಸ್ತಕವನ್ನ ಪತ್ರಿಜಿಯವರ ಈ ಪುಸ್ತಕವನ್ನ ಓದಿದಾಗ ಅರಿವಾಯ್ತು ನಾವು ಎಷ್ಟು ಮಟ್ಟಿಗೆ ತಪ್ಪನ್ನ ಮಾಡ್ತಾ ಇದ್ದೇವೆ. ನಾವೇನು ಸೇವೆ ಅಂತ ಹೇಳ್ಕೊಂಡಿದ್ದೇವೆ ಇದು ನಿಜವಾಗ್ಲೂ ಸೇವೆನೇ ಅಲ್ಲ. ಸೊ ಇದ್ರ ಬಗ್ಗೆ ನಾನು ಎಲ್ಲರ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳತಕ್ಕಂಥ ಒಂದು ಅಂಶ ನನ್ನ ಗಮನಕ್ಕೆ ಬಂತು. ಆದ್ರಿಂದ ನಾನು ಇದನ್ನ ತಮ್ಮೆಲ್ಲರ ಮುಂದೆ ಪ್ರಚುರ ಪಡಿಸ್ತಾ ಇದ್ದೇನೆ. ಪತ್ರಿಜಿಯವರ ಈ ಚಿಕ್ಕ ಒಂದು ಪುಸ್ತಕ ಎಷ್ಟೊಂದು ಅರ್ಥಪೂರ್ಣ ಆಗಿದೆ. ಮಾಧವ ಸೇವೆಯೇ ಮಾನವ ಸೇವೆ ಅಂತ ಹೇಳ್ಕೊಂಡು ಈ ಸೇವೆ ಅಂತ ಹೇಳತಕ್ಕಂತಹ ಒಂದು ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ನಿಜವಾಗ್ಲೂ ಕೂಲಂಕುಷವಾಗಿ ಆದಿಯಿಂದಲೂ ತಿಳ್ಕೋಬೇಕು ಅಂತ ಹೇಳತಕ್ಕಂಥ ಅಂಶವನ್ನು ಅವರು ಹೇಳಿದ್ದಾರೆ. ಜೊತೆಗೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಮಾಸ್ಟರ್ಸ್ ಎಲ್ಲರೂ ಸಹ ಸೇವಾ ನಿರತರು. ಯಾಕೆಂತಂದ್ರೆ ಪ್ರಥಮ ದಿನ ಯಾವಾಗ ಇದಕ್ಕೊಂದು ಸೇರ್ತಾರೆ ಆವಾಗ್ಲೇ ಸೇವೆಯ ಒಂದು ತತ್ಪರತೆಯನ್ನ ಪತ್ರಿಜಿಯವರು ಎಲ್ರಿಗೂ ಹೇಳಿ ಮನದಟ್ಟು ಮಾಡ್ತಾ ಇದ್ರು. ಅಂದ್ರೆ ಆ ದಿನದಿಂದನೇ ಸೇವೆ ಅಂತ ಹೇಳತಕ್ಕಂಥದ್ದು ನಡೀತಾ ಇತ್ತು. ಆದ ಕಾರಣ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಆಕ್ಚುಲಿ ಸೇವಾ ನಿರತರು ಅಂತ ಹೇಳ್ತಾ ಇದ್ರು. ಜೊತೆಗೆ ಕೇವಲ ಪಿರಮಿಡ್ ಧ್ಯಾನಿಗಳೇ ಅಲ್ಲ, ಇನ್ನು ಪ್ರಪಂಚದಲ್ಲಿ ಸಾಕಷ್ಟು ವಿವಿಧ ರೀತಿಯಲ್ಲಿ ವಿವಿಧ ಹಂತದಲ್ಲಿ ಅನೇಕ ವಿಧವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇದನ್ನು ಸಹ ನಾವು ನೋಡೋಣ ಅಂತ. ನಾವೀಗ ಸೇವೆ ಅಂತ ಹೇಳಿದಾಗ ಈ ಸೇವೆ ಅಂದ್ರೆ ಏನು ಅಂತ ಹೇಳೋಣ ಪರಿಶೀಲಿಸ್ತಾ ಬಂದ್ರೆ ಮಾನವನ ಆತ್ಮದ ವಿಕಾಸ ಯಾತ್ರೆಯಲ್ಲಿ ಅದು ಒಂದು ಪರಾಕಾಷ್ಠತೆಯನ್ನ ಹೊಂದಿದೆ. ಇದನ್ನ ನಾವು ತಿಳ್ಕೋಬೇಕು. ನಾವು ಸೇವೆ ಅಂದ್ರೆ ನಾವು ಸಂಪಾದನೆಯನ್ನ ಮಾಡಿಕೊಂಡು ವ್ಯಾಪಾರವನ್ನ ಮಾಡಿದವರು ಸಹ ಅದು ನಾನು ಮಾಡ್ತಾ ಇರತಕ್ಕಂಥ ಸೇವೆ ಅಂತ ಹೇಳ್ತಾರೆ. ನಾವು ಯಾವುದೇ ಪ್ರತಿಫಲವನ್ನ ನಿರೀಕ್ಷೆ ಮಾಡಿಕೊಂಡು ಮಾಡಿದಂಥ ಒಂದೇನೋ ಒಂದು ಸಹಾಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಕಾರ್ಯ. ಅದನ್ನು ಸಹ ನಾವು ಸೇವೆ ಅಂತ ಹೇಳ್ತೇವೆ. ತುಂಬಾ ಜನ ಹೇಳ್ತಾರೆ ಅಯ್ಯೋ ನನ್ನ ಜೀವನ ಎಲ್ಲ ಅಪ್ಪ ಅಮ್ಮನಿಗೆ ಸೇವೆ ಮಾಡೋದ್ರಲ್ಲೇ ಹೋಯ್ತು ಅಂತ. ಅಪ್ಪ ಅಮ್ಮನಿಗೆ ಪೋಷಕರಿಗೆ ಮಾಡತಕ್ಕಂತಹ ನಮ್ಮ ಏನ್ ಕರ್ತವ್ಯ ಇದೆ ಅದು ಯಾವತ್ತೂ ಸೇವೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಪತ್ರಿಜಿಯವರು ಹೇಳಿದ್ದಾರೆ. ಇನ್ನೊಂದು, ನನ್ನ ಮಕ್ಕಳ ಸೇವೆ ಮಾಡಿನೇ ನನಗೆ ಸಾಕಾಯ್ತು. ಮಕ್ಕಳು ಯಾರು, ಸೇವೆ ಎಲ್ಲಿ ಬರುತ್ತೆ? ಇದೆಲ್ಲ ಸೇವೆ ಆಗುವುದಿಲ್ಲ. ನಾವು ಈ ಪದವನ್ನ ಬಳಸುವಾಗ ಬಹಳ ಜಾಗ್ರತೆಯಿಂದ ಅಥವಾ ಎಚ್ಚರಿಕೆಯಿಂದ ಬಳಸಬೇಕು. ಒಂದು ವೇಳೆ ಅಪ್ಪ ಅಮ್ಮನಿಗೆ ಅಥವಾ ಪೋಷಕರಿಗೆ ವಯಸ್ಸಾಯಿತು, ನಾವು ನಮ್ಮ ಜವಾಬ್ದಾರಿಯನ್ನ ನಮ್ಮ ಧರ್ಮವನ್ನ ಇಲ್ಲಿ ನಿಭಾಯಿಸ್ತಾ ಇದ್ದೇವೆ. ಹಾಗೇನೆ ಮಕ್ಕಳಿಗೆ ಯಾವಾಗ ನಾವು ಒಂದು ಸಹಾಯವನ್ನ ಮಾಡಬೇಕು ಅದನ್ನ ನಿಭಾಯಿಸ್ತಾ ಇದ್ದೇವೆ. ಆದರೆ ಇದು ಕೇವಲ ಕನಿಷ್ಠ ಸೇವೆ. ಯಾಕಂತಂದ್ರೆ ಇಂದಿನ ದಿನದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ನಮಗೆ ಜನ್ಮ ಕೊಟ್ಟ ತಂದೆ ತಾಯಂದ್ರೂ ಸಹ ನಮ್ಮ ಧರ್ಮ ನಮ್ಮ ಜವಾಬ್ದಾರಿ ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಪರಿಗಣಿಸದೆ ಅವ್ರಿಗೆ ಏನೂ ಮಾಡದ ಹಾಗೆ ವೃದ್ಧಾಶ್ರಮದಲ್ಲಿಯೋ ಇಲ್ಲೋ ಬಿಡತಕ್ಕಂಥದ್ದು, ಸರಿಯಾಗಿ ನೋಡ್ಕೊಳ್ಳದೆ ಇರತಕ್ಕಂಥದ್ದು, ಮಕ್ಕಳನ್ನು ಸಹ ಸರಿಯಾಗಿ ಬೆಳೆಸದೆ ಇರತಕ್ಕಂಥದ್ದು ಅದು. ಆದರೆ ನಾವೇನ್ ಸೇವೆ ಮಾಡ್ತೇವೆ ಅಂತ ಹೇಳ್ತೇವೆ, ಇದು ಸೇವೆ ಅಲ್ಲ. ಇನ್ನೊಂದು ಅಂಶವನ್ನ ಗಮನಕ್ಕೆ ತರ್ತಾ ಇದ್ದಾರೆ, ಧರ್ಮ ಬೇರೆ ಸೇವೆ ಬೇರೆ. ಯಾಕಂತಂದ್ರೆ ಧರ್ಮ ಅಂತ ಹೇಳಿದಾಗ ಅದು ನಮ್ಮ ಜವಾಬ್ದಾರಿ, ನಾವು ಮಾಡ್ಲೇಬೇಕು. ಅದು
ನಮ್ಮ ಒಂದು ಜವಾಬ್ದಾರಿಯನ್ನ ಮೀರಿ ಮಾಡತಕ್ಕಂಥ ಸಹಾಯ ಅಲ್ಲ. ಆದ ಕಾರಣ ಇದು ಸಹ ಸೇವೆಯಲ್ಲಿ ಬರುವುದಿಲ್ಲ. ಸರ್ಕಾರಿ ಸೇವೆ ಅಂತ ಹೇಳಿದಾಗ ಸರ್ಕಾರಿಯಲ್ಲಿ ಸೇವೆ ಬರುವುದಿಲ್ಲ. ಯಾಕಂತಂದ್ರೆ ಕೈ ತುಂಬ ಸಂಬಳವನ್ನ ತಕೊಂಡು, ಪ್ರತಿ ವರ್ಷ ಇನ್ಕ್ರಿಮೆಂಟ್ ಅನ್ನ ತಕೊಂಡು, ನಮಗೆ ಪ್ರಮೋಷನ್ ಅನ್ನ ತಕೊಂಡು, ಎಲ್ಲ ನಾವು ಒಂದು ಪ್ರತಿಫಲವನ್ನ ತಕೊಂಡು ನಾವು ಜನರಿಗೆ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇನೆ. ಇದನ್ನ ತುಂಬಾ ಜನ ಅಪಾರ್ಥವಾಗಿ ಸೇವೆ 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 ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಪರಿಗಣಿಸ್ಬೇಕು. ಇದು ಸೇವೆಯಲ್ಲ, ಇದು ನಮಗೆ ನಾವೊಂದು ಕೆಲಸಕ್ಕೆ ಕರ್ತವ್ಯಕ್ಕೆ ಸೇರಿದ್ದೇವೆ, ಅಲ್ಲಿ ಮಾಡತಕ್ಕಂತಹ ನಮ್ಮ ಧರ್ಮ ಇದು. ಇದರಲ್ಲಿ ಸೇವೆ ಬರುವುದಿಲ್ಲ. ಇವನ್ ಕಾರ್ಮಿಕರು ಅಥವಾ ಕೂಲಿ ಮಾಡುವವರು ಸಹ ಕೆಲಸವನ್ನ ಮಾಡಿದಾಗ ನಾವು ಅವರಿಗೆ ಕೂಲಿಯನ್ನ ಕೊಡ್ತೇವೆ. ಸೊ ಇದು ಸಹ ಸೇವೆ ಅಂತ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಪ್ರತಿಫಲ ಇದೆ. ಒಂದು ವೇಳೆ ನಾವು ಯಾವುದೇ ಹಣವನ್ನ ತೆಗೆದುಕೊಳ್ಳದೆ ಮಾಡತಕ್ಕಂತಹ ಸೇವೆ ಅಂದರೆ ನಮ್ಮ ಕುಟುಂಬವನ್ನ ಬಿಟ್ಟು, ನಮ್ಮ ತಂದೆ ತಾಯಿ ಮಕ್ಕಳ ಒಂದು ಸಹಾಯ ಅಥವಾ ಅವರ ಕಾರ್ಯವನ್ನ ಬಿಟ್ಟು ನಾವು ಬೇರೆಯವರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ಕೆಲಸ ಇದೆಯಲ್ಲ, ಇದನ್ನ ನಾವು ಸೇವೆ ಅಂತ ಹೇಳಬೇಕು ಅಂತ ಹೇಳತಕ್ಕಂಥದ್ದು. ಉದಾಹರಣೆಗೆ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಮಾತ್ರ ಅಲ್ಲ, ಪಕ್ಕದಲ್ಲಿ ಯಾರು ಇಲ್ಲದವರು ಇರ್ಬೋದು, ಆ ಪೋಷಕರನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದನ್ನ ನಾವು ಸೇವೆ ಅಂತ ಕರಿಬಹುದು. ಹಾಗೇನೆ ಅಕ್ಕಪಕ್ಕದಲ್ಲಿ ಯಾವುದೇ ಶಕ್ತಿ ಇಲ್ಲದಂತಹ, ಅಂದ್ರೆ ಹಣಕಾಸಿನ ವ್ಯವಸ್ಥೆ ಇಲ್ಲದಂತಹ ಶಾಲೆಗೆ ಹೋಗುವ ಮಕ್ಕಳಿರ್ಬೋದು, ನಮ್ಮ ಮಕ್ಕಳಿಗೆ ಪಾಠ ಹೇಳುವುದರ ಜೊತೆಗೆ ಆ ಮಕ್ಕಳಿಗೂ ನಾವು ಉಚಿತವಾಗಿ ಏನು ಪಾಠವನ್ನ ಹೇಳಿಕೊಡ್ತೇವೆ, ಇದು ನಿಜವಾದ ಸೇವೆ. ಅದು ಬಿಟ್ರೆ ನನ್ನ ಗಂಡನಿಗೆ ಹಿಂಗೆ ಸೇವೆ ಮಾಡಿದೆ, ನಾನು ಹೆಂಡತಿಗೆ ಸೇವೆ ಮಾಡಿದೆ ಅಂತ ಹೇಳತಕ್ಕಂಥದ್ದು ಇದು ಸೇವೆಯಲ್ಲ. ಅದನ್ನು ಪತ್ರಿಜಿಯವರೊಂದು ಹೇಳಿದ್ದಾರೆ, ಇದು ಕನಿಷ್ಠ ಸೇವೆ ಅಂತ ನಾವು ಪರಿಗಣಿಸ್ಬೇಕು ಅಂತ. ಧರ್ಮ ಮಾಡಿದರೆ ಪ್ರತ್ಯೇಕವಾದ ಗುರುತಿಸುವಿಕೆ ಇಲ್ಲ. ಯಾಕಂತಂದ್ರೆ ನಾನು ಆಗ್ಲೇನೆ ಹೇಳಿದೆ, ಈ ಧರ್ಮ ಅಂತ ಹೇಳತಕ್ಕಂಥದ್ದು ನನ್ನ ಜವಾಬ್ದಾರಿಯಲ್ಲಿ ಬರ್ತದೆ. ಆದ ಕಾರಣ ಇದು ಸಹ ಇಲ್ಲಿ ನಮಗೆ ಪ್ರತ್ಯೇಕವಾಗಿ ಗುರುತಿಸುವ ಅಗತ್ಯ ಇಲ್ಲ. ಅದು ನಮ್ಮ ಧರ್ಮ, ನಮ್ಮ ಜವಾಬ್ದಾರಿ, ನಾವು ಮಾಡತಕ್ಕಂಥದ್ದು. ಸೇವೆ ಮಾಡಿದ್ರೆ ಪುರಸ್ಕಾರ ಇರುತ್ತದೆ. ಅಲ್ಲಿ ಸಹ ಈ ಪುರಸ್ಕಾರ ಅಂತ ಹೇಳತಕ್ಕಂಥ ಪದವನ್ನ ನಾವು ಅಪಾರ್ಥ ಮಾಡ್ಕೋಬಾರ್ದು. ಪುರಸ್ಕಾರ ಅಂತಂದ್ರೆ ಏನೋ ಅವರಿಗೆ ಸನ್ಮಾನ ಮಾಡಿದ್ದು ಅಂತ ಹೇಳ್ಕೊಂಡು ತುಂಬಾ ಜನ ಹೇಳ್ತಾರೆ. ಅಲ್ಲ. ನಾವು ಯಾರಿಗಾದ್ರೂ ಒಂದು ಸೇವೆಯನ್ನ ಮಾಡಿದಾಗ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ಒಂಥರ ಧನ್ಯತಾ ಭಾವನೆ ಇರ್ತದೆ, ಅದೇ ನಮಗೆ ಪುರಸ್ಕಾರ. ಇದಲ್ಲದೆ ಬೇರೆ ಎಲ್ಲೋ ಕರೆದು ಶಾಲ್ ಹೊದಿಸ್ಬೇಕು, ಹೂವಿನ ಹಾರ ಹಾಕ್ಬೇಕು, ಏನಾದ್ರೂ ಕೊಡ್ಬೇಕು, ಆ ಪುರಸ್ಕಾರ ಅಲ್ಲ ಇದು. ಇದಕ್ಕೆ ನಾವು ಎಲ್ಲಿ ಧರ್ಮವನ್ನ ಮಾಡ್ತಾರೆ ಅದಕ್ಕೆ ನಾವು ಧರ್ಮ ಪರಾಯಣರೆನ್ನುತ್ತಾರೆಯೇ ಹೊರತು, ಅಥವಾ ಕರ್ತವ್ಯ ನಿಷ್ಠರೆನ್ನುತ್ತಾರೆಯೇ ಹೊರತು ಇದನ್ನ ಸೇವಾ ಪರಾಯಣರು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಸೇವೆ ಅಲ್ಲ. ಮುಂದೆ ಬಂದಾಗ ಅತಿಥಿ ಸೇವೆ. ಅತಿಥಿ ಸೇವೆ ಅಂತ ಹೇಳತಕ್ಕಂಥದ್ದು ಈಗಿನ ನಮ್ಮ ಈ ಒಂದು ಪ್ರಪಂಚದಲ್ಲಿ ನಾವು ಏನ್ ಕಾಣ್ತಾ ಇದ್ದೇವೆ ಅಂದ್ರೆ, ಯಾರಾದ್ರೂ ಅತಿಥಿಗಳು ಮನೆಗೆ ಬಂದ್ರೆ ಏನೋ ಒಂಥರ, ಅಂದ್ರೆ ಕೆಲವರಿಗೆ ಇರ್ತದೆ ಇಂಥವ್ರು ಬರ್ಬೇಕು, ಇಂಥವರಿಗೆ ಸತ್ಕಾರ ಮಾಡಬೇಕು, ತೊಂದರೆ ಇಲ್ಲ ಅಂತ ಹೇಳ್ಕೊಂಡು. ಅದು ಬಿಟ್ರೆ ಬೇರೆ ಯಾರ ಅಯ್ಯೋ ಇವ್ರು ಯಾಕಪ್ಪ ಬಂದ್ರು ಅಂತ ಅಲ್ಲ. ಯಾವುದೇ ಅತಿಥಿಗಳು ಬರ್ತಾರೆ, ಬಂದಾಗ ಅವರಿಗೆ ಆಶ್ರಯ ಇರುವುದಿಲ್ಲ, ಊಟಕ್ಕೆ ವ್ಯವಸ್ಥೆ ಇರುವುದಿಲ್ಲ, ಅಂಥವರನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಆಶ್ರಯವನ್ನ ನೀಡಿ ಅವರಿಗೆ ಊಟವನ್ನ ಕೊಡ್ತೇವಲ್ಲ, ಅದು ನಿಜವಾಗ್ಲೂ ಸೇವೆ. ಅದಕ್ಕೆ ನಾವು ಅತಿಥಿ ಸತ್ಕಾರವಂತ ಹೇಳಿದ್ರು ಸಹ ಇದು. ಯಾಕಂತಂದ್ರೆ ನಾವು ಅವರನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ಇಂಥದ್ದೇ ಮಾಡ್ಬೇಕು ಅಂತದನ್ನ ಸಹ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವರು ಸಹ ಅದನ್ನ ಎಕ್ಸ್ಪೆಕ್ಟ್ ಮಾಡದೆ ಬಂದಿರ್ತಾರೆ. ಆದ್ರೆ ನಾವು ಆ ಸತ್ಕಾರವನ್ನ ಯಾವಾಗ ನೀಡ್ತೇವೆ ಅದು ನಿಜವಾದ ಸೇವೆ. ಮುಂದೆ ಬಂದ್ರೆ ಗುರು ಸೇವೆ ಎನ್ನುವುದು ಇಲ್ಲವೇ ಇಲ್ಲ ಅಂತ ಪತ್ರಿಜಿಯವರು ಹೇಳ್ತಾರೆ. ಯಾಕಂತಂದ್ರೆ ನಾವು ಶಿಕ್ಷಕರಿಗೂ ಗುರುಗಳಂತ ಹೇಳ್ತೇವೆ, ಏನೋ ಒಂದು ಕಲಿಸಿದವರಿಗೂ ಸೇವೆ ಅಂತ ಹೇಳ್ತೇವೆ. ಆದರೆ ಇದನ್ನ ನಾವು ಪರಾಂಬರಿಸಿ ನೋಡ್ಬೇಕು. ಎಷ್ಟು ಜನ ಇಂತಹ ಒಂದು ಸಹಾಯವನ್ನ ಮಾಡಿದಾಗ ಹಣ ತಗೊಳ್ತಾರೆ, ಫೀಸನ್ನ ತಗೋತಾರೆ, ನಿರ್ದಿಷ್ಟವಾದ ಮೊತ್ತ ಬೇಕು ಅಂತ ಹೇಳ್ತಾರೆ. ಇದು ಗುರುಗಳ ಸೇವೆ ಆಗುದಿಲ್ಲ. ಗುರು ಸೇವೆ ಅನ್ನೋದು ಇಲ್ಲ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಯಾಕಂತಂದ್ರೆ ಪ್ರತಿಫಲವನ್ನ ತೆಗೆದುಕೊಂಡ್ರೆ, ಯಾವುದೇ ಒಂದು ಶುಲ್ಕವನ್ನ ತೆಗೆದುಕೊಂಡ್ರೆ ಅದು ವ್ಯಾಪಾರ ಆಗ್ತದೆ ಹೊರತು ಅದು ಸೇವೆ ಆಗುದಿಲ್ಲ. ಇಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನ ಹೇಳ್ತಾರೆ. ದಕ್ಷಿಣೆ ಬೇಡುವವರು ಸಹ ಗುರು ಅಲ್ಲ. ನಾವು ಸಾಮಾನ್ಯವಾಗಿ ಏನಂತೇವೆ, ಏನೋ ಒಂದು ಮಾಡಿದಾಗ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕು ಅಂತ. ಹೌದು,
ಸಂಗೀತ ಕಲಿಯುವುದಾಗ್ಲಿ, ನೃತ್ಯ ಕಲಿಯುವುದಾಗ್ಲಿ ಇಂಥದ್ದೆಲ್ಲ ಮುಂದುವರ್ಸ್ಕೊಂಡು ಹೋದಾಗ ಗುರುದಕ್ಷಿಣೆ ಬೇಕು, ಗುರುದಕ್ಷಿಣೆ ಇಡಿ ಅಂತ ಹೇಳ್ತಾರೆ. ಸೊ ಇದು ಸಹ ಸೇವೆಯಾಗಿ ಬರುವುದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಏನನ್ನ ಹೇಳ್ತಾರಂತಂದ್ರೆ, ದ್ರೋಣಾಚಾರ್ಯ ಅರ್ಜುನನಿಗೆ ಬಿಲ್ಲು ವಿದ್ಯೆಯನ್ನ ಕಲಿಸಿದ್ರು. ಈ ಬಿಲ್ಲು ವಿದ್ಯೆಯ ಪ್ರವೀಣತೆಯನ್ನ ಪಡೆದ ಅರ್ಜುನನಲ್ಲಿ ಅವರು ಒಂದು ಕೋರಿಕೆಯನ್ನ ಇಡ್ತಾರೆ, ನನ್ನ ಶತ್ರುವನ್ನ ನೀನು ಸಂಹರಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಯಾಕಂತಂದ್ರೆ ನಾನು ಬ್ರಾಹ್ಮಣ, ನಾನು ಸಂಹರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೊಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾನು ನಿನ್ನನ್ನು ವಿದ್ಯೆಯನ್ನು ಕೊಟ್ಟು ಪೋಷಿಸಿದ್ದೇನೆ, ನೀನು ನನ್ನ ಶತ್ರುವನ್ನ ಸಂಹಾರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಸೊ ಇದು ಸಹ ಈ ದ್ರೋಣಾಚಾರ್ಯರು ಏನು ಇವರಿಗೆ ವಿದ್ಯೆಯನ್ನ ಕಲಿಸಿದ್ದಾರೆ, ಇದು ಒಂದು ವ್ಯಾಪಾರ ಮಾತ್ರ, ಇದು ಅವರ ಕರ್ತವ್ಯ ಮಾತ್ರ, ಆದರೆ ಇದು ಸೇವೆನೇ ಅಲ್ಲ ಅಂತ ಹೇಳತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಪತ್ರಿಜಿಯವರು ಹೇಳಿದ್ದಾರೆ. ಮುಂದೆ ನಾವು ಕೃಷ್ಣನ ಬಗ್ಗೆ ಹೇಳ್ಕೊಂಡಾಗ, ಕೃಷ್ಣ ಸೇವಾ ಪರಾಕಾಷ್ಠರು ಹೌದು ಅಂತ ಹೇಳ್ತಾರೆ. ಆದರೆ ಕೆಲವರು ಕೃಷ್ಣ ಗೋಪಿಯರೊಂದಿಗೆ ಇದ್ದಾಗ ಅದನ್ನ ಅಪಾರ್ಥ ಮಾಡಿಕೊಂಡು ಕೃಷ್ಣ ಲೀಲೆ, ಕೃಷ್ಣ ಗೋಪಿಯರೊಟ್ಟಿಗೆ ಇರ್ತಾನೆ, ಇದನ್ನ ಸೆಕ್ಸ್ಗೆ ಸಹ ಒಂದು ಲಿಂಕ್ ಅನ್ನು ಕೊಟ್ಬಿಟ್ಟು ಆ ತರ ಅಪಾರ್ಥವನ್ನ ಮಾಡಿ ಮಾತಾಡ್ತಾರೆ. ಇಲ್ಲಿ ಒಂದು ಅಂಶವನ್ನ ಗಮನಕ್ಕೆ ತಂದಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಸುತ್ತಲೂ 16,000 ಗೋಪಿಕೆಯರು ಇದ್ರು. ಈ ಗೋಪಿಕೆಯರಿಗೆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಒಂದು ಮರದಡಿಯಲ್ಲಿ ಕೂರಿಸಿ ಅವರಿಗೆ ಧ್ಯಾನವನ್ನ ಕಲಿಸ್ತಾ ಇದ್ರು. ಇವರು ಹೇಗೆ ಗೋಪಿಕೆಯರಾದ್ರು? ಈ ಗೋಪಿಕೆಯರೆಲ್ಲರೂ ಸಹ ಮುನಿಗಳಾಗಿದ್ರು. ಈ ಮುನಿಗಳು ಮೌನದಲ್ಲಿ ಇದ್ರು. ಇವರಿಗೆ ಧ್ಯಾನವನ್ನ ಮಾಡಿಸಿದಾಗ ಅವರು ಗೋಪಿಕೆಯರಾಗಿ ಅದು ಕನ್ವರ್ಟ್ ಆಗಿ ಅವರು ಕೃಷ್ಣನ ಸುತ್ತಲೂ ಇರ್ತಾ ಇದ್ರು. ಇವರು ಗೋಪಿಕೆ ಸ್ತ್ರೀಯರ್ ಅಲ್ಲ, ಇಲ್ಲಿ ಕಾಮದಂತಹ ಒಂದು ಪ್ರಶ್ನೆ ಏಳುವುದೇ ಇಲ್ಲ. ಇವರು ಎಲ್ಲರೂ ಸಹ ಋಷಿ ಮುನಿಗಳಾಗಿ ತಯಾರಾಗಿ ಇವರು ಕೃಷ್ಣನ ಸುತ್ತ ಇರ್ತಾ ಇದ್ರು. ಅಂದ್ರೆ ನಾವು ಪ್ರತಿಯೊಂದು ಅರ್ಥ ಮಾಡಿಕೊಳ್ಳುವಾಗ, ನಾವು ಯಾವುದೇ ಒಂದು ಓದಿದಾಗ ಎಷ್ಟರ ಮಟ್ಟಿಗೆ ನಮ್ಮ ಕಲ್ಪನೆ, ನಮ್ಮ ಅರ್ಥ, ಹೇಗೆ ನಮ್ಮ ತಲೆ ಒಂದು ಮೆದುಳು ಓಡಿ ಎಲ್ಲಿಗೆ ನಿಲ್ತದೆ, ಇದನ್ನ ನಾವು ಪರಾಮರಿಸಬೇಕಾಗ್ತದೆ. ಧ್ಯಾನ ವಿದ್ಯೆ ಕಲಿತುಕೊಂಡು ಋಷಿಗಳಾದ್ರು. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಇವರಿಗೆ ಧ್ಯಾನವನ್ನ ಕಲಿಸ್ಕೊಟ್ರು, ಇವರೆಲ್ಲರೂ ಸಹ ಋಷಿಮುನಿಗಳಾದ್ರು. ಮುಂದೆ ಬಂದಾಗ ಇನ್ನೂ ಒಂದು ಉದಾಹರಣೆನ ಕೊಡ್ತಾರೆ. ಯಮುನಾ ನದಿಯ ದಡದಲ್ಲಿ ನೀರು ತುಂಬಾ ರಭಸವಾಗಿ ಹರಿತಾ ಇದ್ದಂತ ಸಂದರ್ಭದಲ್ಲಿ ಒಬ್ರು ಮಹಿಳೆ ಇರ್ತಾರೆ. ಅವರು ಶ್ರೀಕೃಷ್ಣನ ಹತ್ರ ಕೇಳ್ತಾರೆ, ನಾನು ಹೇಗೆ ಈ ಹೊಳೆಯನ್ನ ದಾಟುವುದು ಅಂತ ಹೇಳ್ಕೊಂಡು. ಶ್ರೀಕೃಷ್ಣ ಪರಮಾತ್ಮ ಆಗ ಹೇಳ್ತಾರೆ, ಶ್ರೀಕೃಷ್ಣ ಬ್ರಹ್ಮಚಾರಿ ಅಂತ ಆದರೆ ದಾರಿಯನ್ನ ಬಿಡು ಅಂತ ಹೇಳತಕ್ಕಂಥದ್ದನ್ನ ನೀನು ಹೇಳು ಅಂತ ಹೇಳ್ಕೊಂಡು. ಮಹಿಳೆ ಅದನ್ನೇ ಉಚ್ಚಾರ ಮಾಡಿದಾಗ ಯಮುನಾ ನದಿ ಸಹ ಆ ಮಹಿಳೆಗೆ ಆ ಹೊಳೆಯನ್ನ ದಾಟ್ಲಿಕ್ಕೆ ದಾರಿಯನ್ನ ಬಿಟ್ಟಿತು. ಅಂದರೆ ಇಲ್ಲಿ ಶ್ರೀಕೃಷ್ಣ ಬ್ರಹ್ಮಚಾರಿ ಎಂಬುದು ನಿಖರವಾಗಿ ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ತಂದಿದ್ದಾರೆ. ಹಾಗೇನೆ ಮುಂದೆ ಬಂದಾಗ ಸೇವೆ ಯಾವಾಗ ಆರಂಭ ಆಗ್ತದೆ? ಸಾಮಾನ್ಯವಾಗಿ ಮನುಷ್ಯರಿಗೆ 100 ಜನ್ಮ ಅಂತ ನಾವು ಹೇಳ್ಕೊಂಡ್ರೆ, ಇದರಲ್ಲಿ 60 ವರ್ಷಗಳ ನಮ್ಮ ಜನ್ಮದಲ್ಲಿ ನಾವು ಸೇವೆಯನ್ನೇ ಮಾಡಿರುವುದಿಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ತಮೋಗುಣ, ರಜೋಗುಣದಲ್ಲಿ ನಾವು ಜೀವನವನ್ನ ಕಳೀತೇವೆ. ಇನ್ನು ಉಳಿದ 40%, 30 ಹಾಗೂ 40% ಈ ಸೇವಾ ಕಾರ್ಯ ಪ್ರಾರಂಭ ಆಗ್ತದೆ. ನಾವು ಸೇವಾ ಕಾರ್ಯವನ್ನ ಮಾಡಿದಾಗ ಸಾತ್ವಿಕ ಗುಣ ಪ್ರಧಾನವಾಗಬೇಕು. ಆವಾಗ ನಾವು ಈ ಸೇವೆ ಆರಂಭ ಆಗ್ತದೆ. ಹೇಗೆ ಅಂತಂದ್ರೆ, ನಾವು ಮನೆಯಲ್ಲೇ ಇದ್ದು, ಉದಾಹರಣೆಗೆ ನಾವು ಅಂತೇವೆ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡುದು ಅಂತ. 60 ವರ್ಷ ಆದ್ಮೇಲೆ ನನ್ನನ್ನು ಸೇರಿ ಧ್ಯಾನಕ್ಕೆ ನಾನು ಆಗಮಿಸಿದೆ 60 ವರ್ಷ ನಾನು ರಿಟೈರ್ಮೆಂಟ್ ಆದ್ಮೇಲೆ. ಇದನ್ನೇ ಇಲ್ಲಿ ಪತ್ರಿಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. 60 ವರ್ಷಗಳನ್ನ ನಾವು ಕಳೆದ್ವಿ, ಇನ್ನು 40 ವರ್ಷ ಇದ್ದಾಗ ಮಾತ್ರ, ಅಂದ್ರೆ ನಮಗೆ 60 ವರ್ಷ ದಾಟಿದಾಗ್ಲೇ ನಾವು ಈ ಧ್ಯಾನಕ್ಕೆ ಬಂದಾಗ, ಅಥವಾ ನಾವು ಅಲ್ಪ ಸ್ವಲ್ಪ ಮನೆಯಲ್ಲಿ ಸಹಾಯ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತಾ ನಮ್ಮ ಅಕ್ಕಪಕ್ಕ ಇರುವವರಿಗೆ ಏನು ಸಹಾಯವನ್ನ ಮಾಡ್ತೇವೆ, ಇದು ಸೇವೆಯಾಗುತ್ತೆ. ಸೊ ಈ ವಯಸ್ಸಿನಲ್ಲಿ ನಾವು ಸೇವೆ ಪ್ರಾರಂಭ ಆಗುತ್ತೆ. ನಾವು ಈ ಸೇವೆಯನ್ನ ಮಾಡುವಾಗ ಕೆಲವು ಅವಮಾನಗಳಿಗೆ ಸಹ ಗುರಿಯಾಗ್ತೇವೆ. ಅದರಲ್ಲೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸೇವೆ ಅಂದ್ರೆ ಹೇಗೆ ಅಂದ್ರೆ,
ಈಗ ನಮ್ಮ ಬೀದಿಗಳನ್ನ ಗುಡಿಸುತ್ತಾ ನಮ್ಮ ಮುನ್ಸಿಪಾಲಿಟಿಯ ಕಾರ್ಮಿಕರು ಬರ್ತಾರೆ, ಅದು ಅವರ ಕರ್ತವ್ಯ. ಆದರೆ ಅವರನ್ನ ಕರೆದು ಅವರಿಗೊಂದು ಊಟ ತಿಂಡಿಯನ್ನ ಕೊಟ್ಟಂತ ಪಕ್ಷದಲ್ಲಿ ಅದು ನಮ್ಮ ಸೇವೆ. ಯಾಕಂದ್ರೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸಾಕಷ್ಟು ಮನೆಗಳಿರ್ತವೆ, ಯಾರಾದ್ರೂ ಕೊಡ್ತಾರಂತ ಹೇಳತಕ್ಕಂಥ ಎಕ್ಸ್ಪೆಕ್ಟೇಷನ್ ಇರುವುದಿಲ್ಲ. ಜೊತೆಗೆ ಈ ಕೊಡುವವರು, ಊಟವನ್ನ ಕೊಡುವವರು ಸಹ ಅವನು ಇನ್ನೂ ಮತ್ತೆ ಬಂದು ಗುಡಿಸ್ಲಿ, ಇನ್ನೊಮ್ಮೆ ಗುಡಿಸ್ಲಿ ಅಂತ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದ ಹಾಗೆ ಅವರು ಒಂದು ಏನು ಕರ್ತವ್ಯನ ಮಾಡಿದ್ದಾರೆ ಅದಕ್ಕೆ ಸೇವೆಯಾಗಿ ಅವರು ಊಟವನ್ನ ಕೊಡ್ತಾರಲ್ಲ, ಅದು ನಿಜವಾದ ಸೇವೆ. ನಾವು ಸೇವೆಗಳೇ ತೃಪ್ತಿಯನ್ನು ನೀಡ್ತದೆ, ಹೌದು. ಯಾಕಂತಂದ್ರೆ ನಾವು ಎಷ್ಟೋ ಕೆಲಸವನ್ನ ಫಲಾಪೇಕ್ಷೆಯಿಂದ ಅಥವಾ ಸಂಬಳವನ್ನ ತಕೊಂಡು, ದುಡ್ಡನ್ನ ತಕೊಂಡು, ಅಥವಾ ಇತರ ವಸ್ತುಗಳನ್ನ ತಕೊಂಡು ನಾವು ಯಾವುದೇ ಕಾರ್ಯವನ್ನ ಮಾಡ್ತೇವಲ್ಲ, ಅದರಲ್ಲಿ ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದೆ ಸೇವೆ ಅಂತ ಅಂದ್ಕೊಂಡ್ರೂ ಸಹ ಅದರದಲ್ಲಿ ಒಂದು ಆತ್ಮ ತೃಪ್ತಿಯನ್ನ ನಾವು ಕಾಣುವುದಿಲ್ಲ. ಇದು ನಿಜವಾಗ್ಲೂ ನಮ್ಮನ್ನೇ ನಾವು ಪರಾಂಬರಿಸ್ಕೊಂಡ್ರೆ, ನಾವು ಕಣ್ಣು ಮುಚ್ಚಿ ಆಲೋಚನೆ ಮಾಡಿದ್ರೆ ಇದು ಸತ್ಯ. ಯಾಕಂತಂದ್ರೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಸೇವೆಯನ್ನ ಮಾಡಿದಂತಹ, ಅಂದ್ರೆ ನಮ್ಮವರಲ್ಲ, ನಮ್ಮ ಕುಟುಂಬದವರಲ್ಲ, ಹೊರಗಿನವರಿಗೆ ನಾವು ಮಾಡಿದಂತಹ ಸೇವೆಯನ್ನ ನಾವು ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ನಮ್ಮಲ್ಲೇ ಒಂದು ಆತ್ಮ ತೃಪ್ತಿ ಬರುತ್ತೆ. ಒಳಗಡೆ ನಮ್ಗೆ ಒಂದು ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾನು ಇವತ್ತು ನನ್ನ ಜೀವನವನ್ನ, ನನ್ನ ಒಂದು ಜನ್ಮದ ಸಾರ್ಥಕತೆಯನ್ನ ಕಂಡೆ ಅಂತ. ಇದೇ ಸೇವೆಯಲ್ಲಿ ಸಿಗತಕ್ಕಂತಹ ತೃಪ್ತಿ. ಮುಂದೆ ಹೇಳ್ತಾರೆ, ಈ ತೃಪ್ತಿಯನ್ನ ನಾವು ವರ್ಣಿಸಲಾಗುವುದಿಲ್ಲ. ಯಾಕಂತಂದ್ರೆ ನಾವು ಮಾಡಿದ ಸೇವೆಯನ್ನ ಇನ್ನೊಬ್ಬರಿಗೆ ಹೇಳಿ 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 ಮಾಡತಕ್ಕಂಥದ್ದಲ್ಲ. ಈ ಮಾಡಿದಂತೆಯ ಸೇವೆಯನ್ನ ನಾವು ನಮ್ಮ ಒಳಗೆ ತೃಪ್ತಿ ಪಟ್ಟುಕೊಳ್ಳತಕ್ಕಂಥದ್ದು. ನಾವು ಹೋಗಿ ಕೆಲವು ವೃದ್ಧರನ್ನ ನೋಡತಕ್ಕಂಥದ್ದು, ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ 4 ಹಿತನುಡಿಯನ್ನ ಹೇಳತಕ್ಕಂಥದ್ದು, ಅವ್ರಿಗೆ ಏನಾದ್ರೂ ಅಗತ್ಯವಿದ್ದಲ್ಲಿ ಕೊಡತಕ್ಕಂಥದ್ದು, ಯಾವುದೇ ಅಪೇಕ್ಷೆ ಇಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದವರು, ಇಂಥವರು ಸೇವಾ ಚಕ್ರವರ್ತಿಗಳಾಗ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾರೆ. ಇದಕ್ಕೆ ಸೇವಾ ಚಕ್ರವರ್ತಿ ಅಂತ ಹೇಳದಂದ್ರೆ ಅವರು ಮಹಾತ್ಮ ಗಾಂಧಿಯನ್ನ ಉದಾಹರಣೆಗೆ ತಗೊಳ್ತಾರೆ. ಯಾಕಂತಂದ್ರೆ ಆ ಸೇವೆಯಲ್ಲಿ ಇದ್ರೂ ಸಹ ತನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಕ್ಕೆ ಅವರಿಗೆ ಸಾಧ್ಯತೆ ಆಗ್ಲಿಲ್ಲ. ಸೇವೆ ಮಾಡೋದು, ಯಾಕಂತಂದ್ರೆ ಸೇವೆ ಮಾಡೋದು ಅಷ್ಟು ಹಗುರ ಅಲ್ಲ. ನಾವೇನೋ ಮಾಡ್ಬಿಟ್ಟು ಮಾಡ್ಬಿಟ್ಟೆ ಅಂತ ಹೇಳತಕ್ಕಂಥದ್ದು ಹಗುರ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಸಹ ಯಾವುದೇ ಒಂದು ಆ ಭಾವನೆಯಲ್ಲಿ ನಮಗೆ ಫಲಾಪೇಕ್ಷೆಯನ್ನ ನಾವು ಇರಬಾರದು. ನಮಗೆ ಯಾವುದೇ ಪ್ರಾಣ ಭಯ ಇರಬಾರದು. ನಾವು ತುಂಬಾ ಸಲ ಈ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ನಾವು ಹೇಳ್ತೇವಲ್ಲ, ಪ್ರಳಯ ಆಗತಕ್ಕಂಥ ಅಥವಾ ದುರಂತಗಳು ಆಗ್ತದಲ್ಲ, ಪ್ರಕೃತಿಯಲ್ಲಿ ವಿಕೋಪ, ಅವಾಗ ನಾವು ತುಂಬಾ ಜನವನ್ನ ನೋಡ್ತೇವೆ. ಅವರ ಪ್ರಾಣವನ್ನ ತ್ಯಾಗ ಮಾಡಿ ಸಡನ್ ಆಗಿ ಹೋಗಿ ಹಾರ್ತಾರೆ. ಅವರಿಗೆ ಒಂದು ಏನೋ ಹಗ್ಗವನ್ನು ಕೊಟ್ಟು ಅವರನ್ನ ಬಚಾವ್ ಮಾಡ್ತಾರೆ. ಇಂತಹ ಸೇವೆ ಇದೆಯಲ್ಲ, ಇಂತಹ ಕೆಲಸ, ಇದನ್ನ ನಾವು ಸೇವೆ ಅಂತ ಕರಿಬೇಕು. ಅದು ಬಿಟ್ಟು ನಾವೊಂದಷ್ಟು ಸಂಬಳ ಕೊಟ್ಟು ಬಿಟ್ಟು ಯಾರನ್ನೋ ಕಳಿಸೋದು, ನೀನ್ ಸೇವೆ ಮಾಡು, ಅಲ್ಲಿ ಬೋಟ್ ತಕೊಂಡು ಹೋಗು, ಬೋಟಲ್ಲಿ ಕರ್ಕೊಂಡ್ ಬಾ ಅಂತ ಹೇಳತಕ್ಕಂಥದ್ದು, ಇದು ನಿಜವಾಗ್ಲೂ ಸೇವೆ ಅಲ್ಲ. ಇದು ಒಂದು ಪೇಯ್ಡ್, ಒಂದು ಪ್ರತಿಫಲವನ್ನ ಪಡೆದ ಒಂದು ಕರ್ತವ್ಯ ಅಂತ ಹೇಳ್ತಾರೆ. ಇಲ್ಲಿ ಯಾವ ಪ್ರತಿಫಲವನ್ನ ಇಲ್ಲದೆ ಮಾಡಿದಂಥವರೇ ಚಕ್ರವರ್ತಿಗಳು. ಈ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಸಾಮಾನ್ಯವಾಗಿ ಸೇವಾ ಚಕ್ರವರ್ತಿಗಳು, ಸೇವಾ ಧುರೀಣರು, ಸೇವಾ ತತ್ಪರರು ಅಂತ ಹೇಳಿ, ಜೊತೆಗೆ ಮದರ್ ತೆರೆಸಾ ಇವರನ್ನು ಸಹ ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಸಾಕಷ್ಟು ಬೀದಿಯಲ್ಲಿದ್ದ ಅನಾಥ ಮಕ್ಕಳನ್ನ ತಂದು ಇವರು ಸಾಕಿ ಅವರಿಗೊಂದು ಜೀವನವನ್ನ ಕಲ್ಪಿಸ್ತಾರೆ. ಇದು ನಿಜವಾಗ್ಲೂ ಪಿರಮಿಡ್ ಮಾಸ್ಟರ್ಸ್ ಸಹ ಈ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ನಿಜವಾದ ಸೇವೆ. ಮುಂದುವರೆದಾಗ ಸೇವಾ ಮನೋಭಾವನದಲ್ಲೇ ನಾನು ಹುಟ್ಟಿದ್ದೇನೆ ಅಂತ ಪತ್ರಿಜಿಯವರು ಸಹ ಹೇಳ್ತಾರೆ. ನನಗೆ ಚಿಕ್ಕಂದಿನಲ್ಲೂ ಸೇವಾ ಮನೋಭಾವನೆನೇ ಇತ್ತು, ಆದರೆ ಸೇವಾ ತತ್ಪರ ಆಗಿರ್ಲಿಲ್ಲ. ಯಾಕಂದ್ರೆ ನಮ್ಮ ಕೆಲಸಗಳನ್ನ ಮಾಡ್ಕೊಂಡ್ರೂ ಸಹ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಸಂಬಳವನ್ನ ತಗೊಳ್ತಾ ಇದ್ದೆ. ಆದ್ರೂ ಸಹ ಸ್ವಲ್ಪ ಮಟ್ಟಿಗೆ ಜ್ಞಾನ ಹಾಗೂ ಇತರ ಒಂದು ಸೇವೆಯನ್ನ ಮಾಡ್ತಾ ಇದ್ದೆ. ಆದರೆ ಮುಂದುವರಿತಾ ಈ ಕೆಲಸವನ್ನು ಸಹ ಬಿಟ್ಟು ನಾನು ಸಂಪೂರ್ಣವಾಗಿ ಧ್ಯಾನದಲ್ಲಿ ಪ್ರವೇಶಿಸಿದ ನಂತರ ನಾನು ನಿಜವಾದ ಒಂದು ಸೇವೆ, ಧ್ಯಾನಾರ್ಜನೆ, ಧ್ಯಾನವನ್ನ ನೀಡುವುದೇ ಒಂದು ಸೇವೆ. ಧ್ಯಾನದ ಸೇವೆಗಿಂತ ಮಿಗಿಲಾದ ಸೇವೆ ಇಲ್ಲ. ಇದನ್ನ ನಾವು ಮುಂದುವರಿದು ವಿವೇಕಾನಂದರು ಸಹ ಹೇಳ್ತಾರೆ.
ಜನರಿಗೆ ಏನಾದರೂ ಸಹಾಯ ಮಾಡುವುದು ಅಂತ ಅಂದರೆ ಅದನ್ನು ಧ್ಯಾನದ ರೂಪದಲ್ಲಿ ಕೊಡಿ. ಧ್ಯಾನವನ್ನ ಮಾಡಿದಾಗ ಜನರ ಕಣ್ಣು ತೆರೆಯುತ್ತದೆ. ಜನಗಳು ಅವರು ಮಾತ್ರ ಅಲ್ಲ, ಆ ಧ್ಯಾನವನ್ನ ಪಡ್ಕೊಂಡು ತಮ್ಮ ಕಣ್ಣನ್ನ ತೆರೆದ ನಂತರ ಇತರರಿಗೆ ಸಹಾಯ ಮಾಡತಕ್ಕಂಥ ಒಂದು ಶಕ್ತಿ ಬರ್ತದೆ. ಇದರಿಂದಾಗಿ ಜನರಿಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸೇವೆ ಅಂತ ಹೇಳಿದಾಗ ನೀವು ಧ್ಯಾನದ ಒಂದು ಸೇವೆಯನ್ನ ಕೊಡಬೇಕು. ಈ ಧ್ಯಾನದ ಒಂದು ಸೇವೆಯೇ ಸೇವಾ ಶಾಸ್ತ್ರ ಅಂತ ಆಗುತ್ತೆ. ಇದು ಸೇವಾ ವಿಜ್ಞಾನ ಅಂತ ಆಗುತ್ತೆ. ಇದೇ ಜ್ಞಾನ ವಿಜ್ಞಾನ ಶಾಸ್ತ್ರ ಪರಿಚಯ. ಯಾಕಂತಂದ್ರೆ ಒಂದು ಬಾರಿ ಯಾರಾದರೂ ಜ್ಞಾನಕ್ಕೆ ನಾವು ಬಂದ್ವಿ ಅಥವಾ ಜ್ಞಾನಕ್ಕೆ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದಾಗ ನಾವು ಈ ಧ್ಯಾನವನ್ನ ಹಂಚುತ್ತಾ ಹೋಗ್ಬೇಕು. ನಮ್ಮ ಪಿರಮಿಡ್ ಮಾಸ್ಟರ್ಸ್ ಹೇಳಿದ ಹಾಗೆ ಅಥವಾ ಪತ್ರಿಜಿಯವರು ಹೇಳಿದ ಹಾಗೆ, ಒಂದು ದಿನದ ಮಾಸ್ಟರ್ ಮೊನ್ನೆ ನಮ್ಮ ಕ್ಲಾಸಲ್ಲಿ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ಗುರುಗಳಿಗೆ, ಮಾಸ್ಟರ್ ಅಂತ ಯಾಕೆ ನೀವು ಅಡ್ರೆಸ್ ಮಾಡ್ತೀರಾ ಅಂತ ಹೇಳ್ಕೊಂಡು ಗುರುಗಳು ಚೆನ್ನಾಗಿ ಒಂದು ಉತ್ತರವನ್ನ ಕೊಟ್ಟರು. ಜೊತೆಗೆ ದಿನ ಹೇಳತಕ್ಕಂಥದ್ದು, ನಮ್ಮ ಕ್ಲಾಸ್ನಲ್ಲಿ ನೀವೆಲ್ಲೂ ಮಾಸ್ಟರ್ ಆಗ್ಬೇಕು, ಇಲ್ಲಿ ಗುರು ಶಿಷ್ಯರಂತ ಹೇಳ್ಕೊಂಡು ಇಲ್ಲ, ನಾನೇ ಗುರು ನೀವು ಶಿಷ್ಯರಂತ ಹೇಳತಕ್ಕಂತಹ ಪ್ರಶ್ನೆಯೇ ಇಲ್ಲ. ಪ್ರತಿಯೊಬ್ರು ಮಾಸ್ಟರ್ ಆಗ್ಬೇಕು. ಪ್ರತಿಯೊಬ್ರು ಮಾಸ್ಟರ್ ಯಾವಾಗ ಆಗ್ತಾರಂತಂದ್ರೆ ನಾವು ಏನು ಕಲ್ತಿದ್ದೇವೆ, ನಾವು ಏನು ತಿಳ್ಕೊಂಡಿದ್ದೇವೆ ಇದನ್ನ ಜ್ಞಾನವಾಗಿ ಹಂಚಿ, ಧ್ಯಾನದಲ್ಲಿ ಹಂಚಿ, ಸೊ ಇನ್ನೊಬ್ರು ಸಹ ಇದನ್ನ ಪಡ್ಕೊಂಡಾಗ ಇದು ಒಂದು ಧ್ಯಾನ ಜಗತ್ತಾಗುತ್ತೆ. ಜೊತೆಗೆ ಎಲ್ಲರೂ ಧ್ಯಾನವನ್ನ ಹಂಚಿಕೊಂಡು ಹೋದಾಗ ನಮ್ಮ ಸಮಾಜ ಚೆನ್ನಾಗಾಗುತ್ತೆ ಅಂತ ಹೇಳತಕ್ಕಂಥದ್ದು. ಇನ್ನೊಂದೇನು ಅಂತಂದ್ರೆ ಪತ್ರಿಜಿಯವರು ಹೇಳ್ತಾರೆ, ಎಲ್ಲ ಸೇವೆಗಿಂತ ಪರಿಪೂರ್ಣವಾದ ಸೇವೆ ಧ್ಯಾನಾರ್ಜನೆ ಅಥವಾ ಜ್ಞಾನಾರ್ಜನೆ. ಇದರಿಂದ ನಮ್ಗೆ ಹೆಚ್ಚು ಒಂದು ಸೇವಾ ಮಗ್ನತೆಯಲ್ಲಿ ನಾವಿದ್ದು ಧ್ಯಾನವನ್ನ ಕೊಡುವ ಕಾರಣ ಇದೇ ನಿಜವಾದ ಒಂದು ಸೇವೆ. ಇದನ್ನ ನಾವು ಕೊಡಬೇಕು. ಸೇವಾ ಇದರಲ್ಲಿ ನಾವು 3 ಹಂತಗಳನ್ನ ನೋಡಬಹುದು. ಏನು ಅಂತಂದ್ರೆ, ನಾವು ಕನಿಷ್ಠ ಸೇವೆ ಅಥವಾ ಕನಿಷ್ಠ ಸಹಾಯವನ್ನ ಮಾಡಿದಾಗ, ಅಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಇಂತಹ ಸಹಾಯವನ್ನ ನಾವು ಏನ್ ಮಾಡ್ತೇವೆ ಇದು ಕನಿಷ್ಠ ಸೇವೆ ಅಂತ ಹೇಳ್ಬೋದು. ಇದನ್ನ ನಾವು ಸೇವಾ ಮನೋಭಾವದವರು ಅಂತ ಪರಿಗಣಿಸಬಹುದು ಅಷ್ಟೇ. ಎರಡನೇದಾಗಿ, ನಾವು ಇನ್ನೊಬ್ಬರಿಗೆ ಸ್ವಲ್ಪ ಮಟ್ಟಿಗೆ ಸೇವೆಯನ್ನ ಮಾಡ್ತಾ ಬಂದಾಗ ಇದನ್ನ ನಾವು ಸೇವಾ ತತ್ಪರರು ಅಂತ ಹೇಳಬಹುದು. ಕೊನೆಯಲ್ಲಿ ನಮ್ಮ ಜೀವದ ತ್ಯಾಗ ಮಾಡಿಯೋ ಅಥವಾ ನಮಗೆ ನಮ್ಮದೇ ಒಂದು ಅಯ್ಯೋ ನನಗೆ ಏನಾದ್ರೂ ಅಪಾಯ ಆಗಬಹುದು ಅಂತ ಹೇಳತಕ್ಕಂಥ ಒಂದು ಪರಿಜ್ಞಾನ ಇಲ್ಲದೆ ಇನ್ನೊಬ್ಬರನ್ನ ನಾವು ಇನ್ನೊಬ್ಬರ ಸೇವೆಯಲ್ಲಿ ನಾವು ಏನು ತೊಡಗಿಸ್ಕೊಳ್ತೇವೆ ಅವರೇ ಸೇವಾ ಚಕ್ರವರ್ತಿಗಳು. ಅದೇ ಉತ್ತಮವಾದ ಒಂದು ಸ್ಟೇಟಸ್ ಅಥವಾ ನಾವು ಏನು ಸೇವೆ ಅಂತ ಹೇಳ್ತೇವೆ ಅದರಲ್ಲಿರತಕ್ಕಂಥ ಒಂದು ಎತ್ತರವಾದ ಸ್ಥಾನ, ಅದು ಸೇವಾ ಚಕ್ರವರ್ತಿಗಳು. ನಾವೆಲ್ಲರೂ ಸಹ ಸೇವಾ ಚಕ್ರವರ್ತಿಗಳು ಆಗ್ಬೇಕು ಅಂತ ಹೇಳತಕ್ಕ. ನಾವು ಸಾಮಾನ್ಯವಾಗಿ ಪ್ರಾಪಂಚಿಕ ಒಂದು ಸೇವೆಯನ್ನ ಮಾಡ್ತೇವೆ. ಅಲ್ಲಿ ಹೋಗೋದು, ಇಲ್ಲಿ ಬರೋದು, ಒಂದು ಊಟ ಬಡಿಸ್ತಕ್ಕಂಥದ್ದು, ಒಂದು ಏನೋ ಮಾಡತಕ್ಕಂಥದ್ದು, ಅಥವಾ ಇನ್ನೊಬ್ಬರಿಗೆ ಏನೋ ಒಂದು ವಸ್ತುವನ್ನ ಕೊಡತಕ್ಕಂಥದ್ದು. ಇದು ಎಲ್ಲವೂ ಒಂಥರ ಪ್ರಾಪಂಚಿಕ ಸೇವೆ. ಅದೆಲ್ಲ ಆದ ನಂತರ ನಾವು ಒಂದೇ ಬಾರಿಗೆ ನಾವು ಆಧ್ಯಾತ್ಮಿಕ ಸೇವೆಗೆ ಬರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲ ಮಾನವರು ತಮ್ಮ ಒಂದು ಪ್ರಾಪಂಚಿಕ ಸೇವೆಯನ್ನ ಕಂಡುಕೊಂಡು ಅದರ ಮುಖಾಂತರ ಆಧ್ಯಾತ್ಮಿಕ ಸೇವೆಗೆ ಬರ್ತೇವೆ. ಅದೇ ನಾವು ಹೇಳತಕ್ಕಂತಹ ಸೇವಾ ಚಕ್ರವರ್ತಿಗಳು ಅಂತ ಏನ್ ಹೇಳ್ತೇವಲ್ಲ, ಇದು ಆಧ್ಯಾತ್ಮಿಕ ಸೇವೆಯನ್ನ ನೀಡ್ತಾ ಇರತಕ್ಕಂಥವ್ರು, ಧ್ಯಾನವನ್ನ ಹಂಚುತ್ತಾ ಇರತಕ್ಕಂಥವ್ರು, ಜ್ಞಾನವನ್ನ ಹಂಚುತ್ತಾ ಇರತಕ್ಕಂಥವ್ರು. ಸೇವಾ ತತ್ಪರರು ಅಂತ ಹೇಳಿದಾಗ, ಆಕ್ಚುಲಿ ಸೇವಾ ಮನೋಭಾವದವರು ಅಂತ ಹೇಳಿದಾಗ ತಮ್ಮ ಧರ್ಮವನ್ನ ನಾವು ನೋಡ್ಕೊಳ್ಳೋದು. ಅಂದ್ರೆ ನಾನು ಹೇಳಿದ್ನಲ್ಲ, ನನಗೆ ಜವಾಬ್ದಾರಿ ಇದೆ, ಇದು ನನ್ನ ಧರ್ಮ, ನಾನು ಇದನ್ನ ಮಾಡಬೇಕು ಅಂತ ಅದನ್ನ ನಿಭಾಯಿಸುವುದರ ಜೊತೆಗೆ ತಮ್ಮ ಭೋಗಗಳನ್ನ ತಾವು ನೋಡ್ಕೊಂಡು ಇದನ್ನ ಮಾಡತಕ್ಕಂಥವ್ರು. ಈ ಸೇವಾ ತತ್ಪರರು ಅಂತ ಹೇಳಿದಾಗ ನಾವು ನಮ್ಮ ಭೋಗವನ್ನ ನೋಡಿಕೊಂಡು ಮುಂದೆ ಇತರರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯವನ್ನ ಮಾಡತಕ್ಕಂಥದ್ದು. ಇದನ್ನ ನಾವು ಸೇವಾ ತತ್ಪರರು ಅಂತ ಹೇಳಬಹುದು. ಆದರೆ ಎಲ್ಲ ನಮ್ಮ
ಧರ್ಮ, ನಮ್ಮ ಕುಟುಂಬ ಎಲ್ಲವನ್ನು ಬಿಟ್ಟು ಬುದ್ಧ, ಮಹಾವೀರ, ನೆಲ್ಸನ್ ಮಂಡೇಲಾ, ಮದರ್ ತೆರೇಸಾ ಇಂಥವರು ಮಾಡತಕ್ಕಂತಹ ಒಂದು ಸೇವೆಯನ್ನ ಮಾಡ್ತೇವಲ್ಲ, ಇವರಿಗೆ ನಾವು ಸೇವಾ ಚಕ್ರವರ್ತಿಗಳು ಅಂತ ಹೇಳ್ತೇವೆ. ಇದು ನಮ್ಮಲ್ಲಿ ಉದ್ಭವ ಆಗ್ಬೇಕು. ಮಾನವರಲ್ಲಿ ಇದು ಉದ್ಭವ ಆಗುವುದರಿಂದ ನಾವು ಮಾಧವ ಸೇವೆಯನ್ನ ಮಾಡಿದ ಹಾಗೆ ಆಗುತ್ತೆ. ಅದು ಬಿಟ್ಟು ಪ್ರಾಪಂಚಿಕ ಸೇವೆಯನ್ನ ಮಾಡುವುದರಲ್ಲಿ ನಾವು ಮಾಧವ ಸೇವೆ ಮಾಡಿದ್ದು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಎಷ್ಟು ಸೇವೆ ಮಾಡಿದರೆ ಅಷ್ಟು ತೃಪ್ತಿ. ಯಾಕಂತಂದ್ರೆ ನಾವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸೇವೆಯಿಂದ ಪ್ರಾರಂಭ ಮಾಡಿ ನಾವು ಯಾವಾಗ ಉತ್ತಮವಾದ ಒಳ್ಳೆಯ ಸೇವೆಯನ್ನ ಮಾಡ್ತೇವೆ ಆವಾಗ ನಮಗೆ ಸಿಗತಕ್ಕಂತಹ ತೃಪ್ತಿ ಇದೆಯಲ್ಲ, ಇದಕ್ಕೆ ಎಲ್ಲಿಯೂ ಸಹ ನಾವು ಇದಕ್ಕೆ ಲಿಮಿಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎಷ್ಟು ಸೇವೆಯನ್ನ ಮಾಡ್ತಾ ಹೋಗ್ತೇವೆ ಅಷ್ಟು ನಮಗೆ ತೃಪ್ತಿ ಬರುತ್ತೆ. ಇದರಿಂದ ನಾವು ಮಾನವರಿಂದ ಮಾಧವರಾಗಿ ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಇದೆ. ನಾವು ಸೇವೆಯಲ್ಲಿ ಎವರೆಸ್ಟ್ ಶಿಖರ, ಎವರೆಸ್ಟ್ ನಮ್ಮ ಬಹಳ ಅದ್ಭುತವಾದ ಎತ್ತರವಾದ ಒಂದು ಶಿಖರ. ಅಂದ್ರೆ ನಾವು ಆಧ್ಯಾತ್ಮಿಕ ಸೇವೆಯನ್ನ ಮಾಡ್ತಾ ಬಂದಾಗ ನಾವು ಆಕ್ಚುಲಿ ಆ ಹಂತವನ್ನ ತಲುಪ್ತೇವೆ. ನಾವು ಏನು ಎವರೆಸ್ಟ್ ಶಿಖರವನ್ನ ಏರಿದಷ್ಟು, ಅದನ್ನ ಏರಿದಾಗ ಎಷ್ಟು ಸಂತೋಷ ಪಡ್ತಾರೆ ಜನರಿಗೆ, ಅವರಿಂದ ಎಷ್ಟೊಂದು ಆಶೀರ್ವಾದ ಸಿಗುತ್ತೆ, ಎಷ್ಟೊಂದು ಮೆಚ್ಚುಗೆ ಸಿಗ್ತದೆ. ಇದು ಹೇಳತಕ್ಕಂಥದ್ದಲ್ಲ, ಜನರ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಹಾಗೇನೆ ಇದನ್ನ ಏರಿದವರು ಈ ಆಧ್ಯಾತ್ಮಿಕ ಸೇವೆಯನ್ನ ಏರಿ ಶಿಖರದಷ್ಟು ಮಾಡಿ ನಮ್ಮ ಆತ್ಮಕ್ಕೆ ಒಂದು ತೃಪ್ತಿಯನ್ನ ತಂದುಕೊಳ್ತೇವಲ್ಲ, ಇದೇ ನಿಜವಾದ ಆಧ್ಯಾತ್ಮಿಕ ಸೇವೆ ಜೊತೆಗೆ ಮಾಧವ ಸೇವೆ. ನಾವು ಏನು ಆಗ್ಬೇಕು ಅಥವಾ ಯಾರು ಏನ್ ಮಾಡಬೇಕು ಅಂತ ಹೇಳಿದಾಗ ನಾವು ಸೇವೆಯಿಂದ ಆಧ್ಯಾತ್ಮಿಕ ಸೇವೆದ ಕಡೆಗೆ ಬರಬೇಕು. ಇನ್ನೊಂದೇನ್ ಹೇಳ್ತಾರಂತಂದ್ರೆ, ನಾವು ತುಂಬಾ ಜನ ಈಗ ಉದಾಹರಣೆಗೆ ನಾವು ಸಂಗೀತ ಸೇವೆಯನ್ನು ಸಂಗೀತ ಧ್ಯಾನವನ್ನು ಸಹ ಮಾಡ್ತೇವೆ. ಈ ಸಂಗೀತ ಮಾಡುವಾಗ ಸಂಗೀತದವರನ್ನ ನಾವು ಕರಿತೇವೆ. ಅಂದ್ರೆ ನಮ್ಮ ಒಂದು ವೇದಿಕೆಯಲ್ಲಿ ಸಂಗೀತ ನೀಡಿ ಅಂತ ಅವ್ರು ಅನ್ಕೊಳ್ತಾರೆ, ಅಲ್ಲಿ ನಾನು ಸೇವೆ ಕೊಟ್ಟು ಬಂದೆ ಅಂತ ಹೇಳತಕ್ಕಂಥದ್ದು. ಆದರೆ ಇದಕ್ಕೆ ನಾವು ಪೇಮೆಂಟ್ ಅನ್ನ ಮಾಡಿದಾಗ ಇದು ಸೇವೆ ಆಗುದಿಲ್ಲ. ಈ ಸಂಗೀತ ವ್ಯಾಪಾರ ಅಥವಾ ಇದು ಒಂದು ವೃತ್ತಿ ಅನ್ಸ್ಕೊಳ್ಳುತ್ತೆ. ತುಂಬಾ ಜನ ಹೇಳ್ತಾರೆ ಇವತ್ತು ಇಂದು ಧ್ಯಾನದ ಇದಕ್ಕೆ ಹೋಗಿ ಕಾರ್ಯಕ್ರಮಕ್ಕೆ ಅಲ್ಲಿ ನನ್ನ ಸೇವೆಯನ್ನು ಕೊಟ್ಟು ಬಂದಿದ್ದೇನೆ ಅಂತ ಹೇಳ್ಕೊಂಡು. ಆದರೆ ಅವರಿಗೆ ಯಾವುದಾದ್ರೂ ಒಂದು ಪ್ರತಿಫಲವನ್ನ ನಾವು ಕೊಟ್ಟಂತ ಪಕ್ಷದಲ್ಲಿ ಅದು ಸೇವೆ ಆಗುದಿಲ್ಲ. ಇದು ಕೇವಲ ನಮ್ಮ ಕರ್ತವ್ಯ ಅಥವಾ ಇದು ನಮ್ಮ ಧರ್ಮ. ಯಾಕಂತಂದ್ರೆ ಆ ವಿದ್ಯೆಯನ್ನ ನಾನು ಕಲ್ತಿದ್ದೇನೆ, ಇದನ್ನ ನಾನು ಪೇಮೆಂಟ್ ತಕೊಂಡು ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು. ಆದರೆ ನಾವು ಎಲ್ಲಿ ಆತ್ಮಜ್ಞಾನ ಆತ್ಮ ಧ್ಯಾನ ಅಂತ ಕೊಡ್ತೇವೆ ಅದು ನಿಜವಾಗ್ಲೂ ಮಾಧವ ಸೇವೆ. ನಾವು ಯಾವಾಗ ನಿಜವಾದ ಸೇವೆಯನ್ನ ಕಾಣ್ತೇವಲ್ಲ, ಆಗ ನಮ್ಮ ಆತ್ಮಗಳು ಸಹ ಶಾಶ್ವತವಾದ ಸೇವೆಗೆ ಅನುವಾಗ್ತದೆ. ಮುಂದೆಯೂ ಸಹ ನಾವು ನಮ್ಮ ಆತ್ಮ ಪೂರ್ವಕವಾದ ಸೇವೆಯನ್ನ ಮಾಡ್ತೇವೆ. ನಮ್ಮ ಆತ್ಮದಲ್ಲಿ ಬೇರೆ ಯಾವುದೇ ಬೇರೆ ಒಂದು ಏನೋ ನಾನು ಮಾಡ್ತಾ ಇದ್ದೇನೆ ಅಂತ ಒಂದು ಬೇಡದ ಆಲೋಚನೆಗಳು ಬರುವುದಿಲ್ಲ. ಆತ್ಮ ಜ್ಞಾನ ಕೇಂದ್ರಗಳನ್ನು ಸಹ ಸ್ಥಾಪಿಸತಕ್ಕಂತ ಒಂದು ಮನೋಭಾವನೆ ನಮ್ಮಲ್ಲಿ ಬೆಳ್ಕೊಳ್ತೇವೆ. ನಾವು ಏನು ಕೆಲಸ ಮಾಡ್ತೇವೆ ಅದಕ್ಕೆ ನಮಗೆ ಕೆಲಸದ ಅಗತ್ಯವಿಲ್ಲ. ಈ ಧ್ಯಾನವನ್ನ ಏನು ದಾನ ಎರಿತಾ ಬರ್ತೇವೆ ಅದೇ ನಮಗೆ ಕೆಲಸ. ಜೊತೆಗೆ ಊಟಕ್ಕೆ ಸಹ ನಮಗೆ ಬೇಕಾದಷ್ಟು ಕೋಟಿ ವಿದ್ಯೆಗಳು ಬೇಕಾಗಿಲ್ಲ. ಕೋಟಿ ಒಂದು ವ್ಯಾಪಾರ ಮಾಡಿ ನಾವು ಏನು ಸಂಪಾದನೆಯನ್ನ ಮಾಡ್ತೇವೆ ಅದು ಸಹ ಅಗತ್ಯವಿಲ್ಲ. ಯಾಕಂತಂದ್ರೆ ಆತ್ಮಕ್ಕೆ ಆಹಾರ ನೀಡಿದರೆ ನಿಜವಾಗ್ಲೂ ನಮ್ಮ ದೇಹ ಸಹ ಆಹಾರವನ್ನ ಬಯಸುವುದಿಲ್ಲ. ಇದು ನಮ್ಮ ಒಂದು ಜ್ಞಾನ ಅಥವಾ ಧ್ಯಾನ ಅಂತ ನಾನು ಏನ್ ಹೇಳ್ತೇವಲ್ಲ, ಇದರ ಒಂದು ಶಕ್ತಿ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಆತ್ಮ ಸೇವೆಯೇ ಸೇವೆ. ಶರೀರ ಸೇವೆ ಬೇರೆ, ನಮ್ಮ ಆತ್ಮ ಸೇವೆ ಬೇರೆ. ಶರೀರ ಸೇವೆ ಯಾವತ್ತಿಗೂ ಸೇವೆ ಆಗಲಾರದು. ಆದರೆ ನಮ್ಮ ಆತ್ಮ ಸೇವೆ ಸದಾ ಕಾಲ ಸೇವೆಯಾಗಿಯೇ ಇರ್ತದೆ. ನಾವು ಸೇವೆಯನ್ನ ಆತ್ಮಕ್ಕೆ
ಮಾಡಬೇಕು ಆತ್ಮಕ್ಕೆ ಹೊರತು ನಮ್ಮ ಆಗ್ಲೇ ಸುರ ನಾಗಾಂಬಿಕಾ ಮೇಡಮ್ ಒಂದು ನೆರಳಿನ ಒಂದು ಉದಾಹರಣೆನ ಕೊಟ್ರು. ನಮ್ಮ ನೆರಳು ನಮ್ಮ ಹಿಂದೆ ಬರ್ತದೆ ಅಂತ. ಅದೇ ರೀತಿಯಲ್ಲಿ ಸೇವೆ ಅಂತ ಹೇಳಿದಾಗ ನಾವು ನಮ್ಮ ನೆರಳಿಗೆ ಒಂದು ಊಟ ಕೊಟ್ರೆ ನಾವು ಊಟ ಮಾಡಿದ ಹಾಗೆ ಆಗುದಿಲ್ಲ. ನಾವು ನಮ್ಮ ನೆರಳಿಗೆ ಒಂದು ಬಟ್ಟೆಯನ್ನ ಹಾಕಿದ್ರೆ ನಾವು ಅದನ್ನ ಉಟ್ಟ ಹಾಗೆ ಆಗುದಿಲ್ಲ. ಇಲ್ಲಿ ಏನು ಅಂತಂದ್ರೆ ನಾವು ಆಹಾರವನ್ನ ತಿಂದು ಅನುಭವಿಸ್ಬೇಕು. ನಾವು ನಮ್ಮ ಶರೀರಕ್ಕೆ ಬಟ್ಟೆಯನ್ನು ಹಾಕಿ ತೃಪ್ತಿಯನ್ನ ಪಡಬೇಕು. ಇಲ್ಲಿ ಉದಾಹರಣೆ ಏನು ಅಂತಂದ್ರೆ ನಾವು ಧ್ಯಾನಿಗಳಾಗಿ ಆ ಧ್ಯಾನದ ಒಂದು ಸೇವೆಯನ್ನ ನಾವು ತೃಪ್ತಿ ಪಡಬೇಕು. ಹಾಗೇನೆ ಆ ಉಡುಪು ಅಂತ ನಾವು ಏನು ಹೇಳ್ತೇವೆ, ನಮ್ಮ ಇಡೀ ಶರೀರದಲ್ಲಿ ಧ್ಯಾನ, ಆತ್ಮ ಧ್ಯಾನವನ್ನ ನಾವು ಕವಚವಾಗಿ ಇಟ್ಟುಕೊಂಡು ಇದ್ದಾಗ ಆ ತೃಪ್ತಿಯನ್ನ ನಾವು ಹೊಂದತಕ್ಕಂಥದ್ದು ಇದು ನಿಜವಾಗ್ಲೂ ನಮ್ಮ ಅಸ್ತಿತ್ವ ಅಥವಾ ನಮ್ಮ ಒಂದು ಜೀವನ ಸಾಧನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸರ್ ಟೈಮ್ ಎಷ್ಟಿದೆ? ಟೈಮ್ ಆಯ್ತಾ ಹೇಗೆ ಸರ್? ಮೇಡಮ್ ಇನ್ನು ಇಲ್ಲ 8:07 ಆಗಿದೆ. ಹಾ ಆಯ್ತು, ಮುಗಿಸ್ಕೊ. ಸೊ ನಾವು ಯಾವುದೇ ಗೃಹಸ್ಥ ಆಶ್ರಮದಲ್ಲಿ ಇರ್ಬೋದು, ಇಲ್ಲಾದ್ರೂ ಆಶ್ರಮದಲ್ಲಿ ಇರ್ಬೋದು, ನಾವು ಎಲ್ಲವನ್ನ ಬಿಟ್ಟು ನಾವು ಧ್ಯಾನವನ್ನ ಮಾಡಬೇಕು ಅಂತಲ್ಲ. ಆದರೆ ನಾವು ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ಕೆಟ್ಟ ಅಂಶಗಳನ್ನ ಬಿಟ್ಟು ನಾವು ಧ್ಯಾನ ಮಾಡಬೇಕು. ನಮ್ಮ ಆತ್ಮದಲ್ಲಿ ಉತ್ತಮವಾದ ಒಂದು ಆತ್ಮ ಚಿಂತನೆ ಅಥವಾ ಸೇವಾ ಮನೋಭಾವನೆ ಈ ಒಂದನ್ನ ಇಟ್ಕೊಂಡು ನಾವು ಧ್ಯಾನವನ್ನ ಹಂಚಿಕೆ ಮಾಡಿ, ಜ್ಞಾನವನ್ನ ಹಂಚಿಕೆ ಮಾಡಿ ನಾವು ಚಕ್ರವರ್ತಿಗಳಾಗ್ಬೇಕು. ಇದು ನಮ್ಮ ಒಂದು ಉದ್ದೇಶ, ಅಥವಾ ಇದೇ ನಮ್ಮ ಒಂದು ಧ್ಯಾನದ ಪರಿಜ್ಞಾನ. ಅಥವಾ ನಾವು ಏನು ಮಾನವ ಸೇವೆ ಅಂತ ಹೇಳ್ತೇವೆ, ಇದು ಸೇವೆಯಲ್ಲ. ಮಾನವರು ಮಾಧವರಾಗಿ ಈ ಸೇವೆಯನ್ನ ನಮ್ಮ ಆತ್ಮಪೂರ್ವಕವಾಗಿ ನಾವು ಮಾಡತಕ್ಕಂಥದ್ದೇ ನಾವು ಮಾಧವ ಸೇವೆ ಅಂತ ಹೇಳ್ಕೊಂಡು ನಾವೆಲ್ಲರೂ ಈಗ ಸಂಪೂರ್ಣ ಮಾಧವರಾಗಿಲ್ಲ. ಮಾನವರಿಂದ ಮಾಧವರಾಗ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ಪತ್ರಿಜಿಯವರ ಅದು ಸಂಕಲ್ಪ ಏನಿದೆ, ಎಲ್ರಿಗೂ ಏನನ್ನು ಕಲಿಸಿದ್ದಾರೆ, ಅದಕ್ಕೆ ನಾವೆಲ್ಲರೂ ಸಹ ಭಾಗಿಗಳಾಗಿ ಹಾಗೆ ನಾವು ಆಗೋಣ, ಮಾಧವ ಸೇವಕರಾಗಿ ಆಗೋಣ ಅಂತ ಹೇಳತಕ್ಕಂತಹ ಹಾರೈಕೆಯನ್ನು ಹೇಳಿ ಈ ದಿನ ನನಗೆ ಅವಕಾಶ ಮಾಡಿಕೊಟ್ಟು ನನ್ನ ಒಂದು ಅಲ್ಪ ಜ್ಞಾನವನ್ನ ಎಲ್ಲರೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಇದಕ್ಕೆ ಮಹಾವತಾರ ಸಂಸ್ಥೆಯ ಸಂಸ್ಥಾಪಕರಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.